ಶಿಕ್ಷಕರಿಗೆ ಪದವಿ ಮತ್ತು ವಿದ್ಯಾರ್ಥಿ ಆಧಾರದ ಮೇಲೆ ಪ್ರಮೋಷನ್ ಮತ್ತೆ ಚಾಲನೆ ಕೊಟ್ಟಿದ್ದೀರಾ? ಹೌದು, ಇದು ಒಂದು 4 ವರ್ಷದಿಂದ ಅನಿಸುತ್ತೆ, ಇಲ್ಲ 4.5 ವರ್ಷ ಇರಬೇಕು. ಅದು ನಾವು ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಈ GPT ಅಂತ ಹೇಳಿ ಮತ್ತು PST 2 ಕೇಡರ್ ಇರೋದ್ರಿಂದ ಸ್ವಲ್ಪ ಎಲ್ಲ ಹೋಲ್ಡ್ ಆಗಿತ್ತು. ಎಲ್ಲ ಪ್ರಮೋಷನ್ಸು ಕೂಡ ಎಲ್ಲ ಮಟ್ಟದಲ್ಲೂ ಸುಮಾರು ಪ್ರಿನ್ಸಿಪಲ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮದೆಲ್ಲ ಅದು C&R ರೂಲ್ಸಲ್ಲಿ ಎಲ್ಲ ಪ್ರಿಸ್ಕ್ರೈಬ್ ಆಗಿರ್ತದೆ. ಸೊ ಈಗ ಒಂದು ರೇಷಿಯೋ ಮೇಲೆ ಇಬ್ಬರಿಗೂ ಅಷ್ಟೇ, ಆಮೇಲೆ ಕೋರ್ಟಿಗೂ ಕೂಡ ಹೋಗಿದ್ರು. ಸೊ ಕೋರ್ಟಿಗೆ ಹೋದಾಗ ಕೋರ್ಟ್ ಡೈರೆಕ್ಷನ್ಸನ್ನು ತಗೊಂಡು ಅದನ್ನು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಮೋಷನ್ನ ಕೊಡಬೇಕಾಗುತ್ತೆ. ಪ್ಲಸ್ ಇವರಿಗೆ C&R ಚೇಂಜ್ ಮಾಡಿದ್ವಿ ನಾವೊಂದು ಮೇಜರ್ ಅದು, ಯಾಕೆಂದರೆ ಒಂದು 2017ರಲ್ಲಿ ಒಂದು ಕಾನೂನು ಮಾಡಿದರು. ಆ ಟೈಮಲ್ಲಿ ಈ ಬೋಧನೆ ಮಾಡಬೇಕಾದ್ರೆ ನೀವು 5ನೇ ಕ್ಲಾಸ್ವರೆಗೂ ಮಾತ್ರ ಮಾಡಬೇಕು ಅಂದು ಪಾಪ ಅವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ಒಂಥರ ನಮ್ಮನ್ನೇನೋ ಡಿಗ್ರೇಡ್ ಮಾಡಿದ್ದಾರೆ ಅನ್ನೋ ಭಾವನೆ ಇತ್ತು. ಅದನ್ನು ಕ್ಯಾಬಿನೆಟಿಗೆ ತಂದು ಭಾಳ ದೊಡ್ಡ ಡಿಸಿಷನ್, ಅದು ಭಾಳ ದೊಡ್ಡ ಡಿಸಿಷನ್ನು. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರಿಗೂ ಕೂಡ ಸಹಕಾರ ಆಗೋದು ಮತ್ತು ಬೋಧನೆಯನ್ನು ಮಾಡಿ ಅದನ್ನು ಪರಿಗಣಿಸಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ತಗೊಂಡು ಇದು ಮಾಡಿದ್ದೀವಿ. ನಾನು ಹೇಳಿದ್ದೀನಿ ನನ್ನ ಇಲಾಖೆಯಲ್ಲಿ, ಮತ್ತು ಮೊನ್ನೆ ಬೆಳಗಾಮಲ್ಲೂ ಕೂಡ ಒಂದು ಈ RR ರಿನ್ಯೂವಲ್ ಮಾಡೋದಕ್ಕೆಲ್ಲ ಒಂದು ಕಮಿಟಿಯನ್ನು ಪುಟ್ಟಣ್ಣವರ ಅಧ್ಯಕ್ಷತೆಯಲ್ಲಿ ಮೇಲ್ಮನೆಯ ಸದಸ್ಯರನ್ನು ಇಟ್ಕೊಂಡು ಒಂದು ಕಮಿಟಿಯನ್ನು ಹೊರಟಿ ಸಾಹೇಬರು ಮಾಡಿಕೊಟ್ರು. ಅದಾದಮೇಲೆ ಈ ತುಂಬ ಇದಾಗುತ್ತೆ, ಏನೋ ಹಳೆ ಪ್ಲ್ಯಾನ್ ಕೊಡಿ, ಆವಾಗ ಕನ್ವರ್ಷನ್ ಆಗಿದೆಯಾ, 100 ವರ್ಷದಿಂದ ಶಾಲೆಗಳಿದ್ದಾವೆ, ಈಗ ಕನ್ವರ್ಷನ್ ಈಗ ಆಗಿದೆಯಾ ಅಂತ ಕೇಳ್ತಾರೆ, ಪ್ಲ್ಯಾನ್ ಅಪ್ರೂವಲ್ ಕೇಳ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ಯಾಕೆಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರನ್ ಮಾಡಬೇಕು. ಅದನ್ನು ಹೋಗಿ ಬರೀ ನಮ್ಮದು ಈ ವಿಚಾರಗಳನ್ನು ತಗೊಳ್ಳೋದು ಮತ್ತು ಅವರಿಗೆ ಇಲ್ಲೇ ಓಡಾಡೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿ, ನಂಬರ್ ಆಫ್ ಸ್ಕೂಲ್ಸ್ ತುಂಬ ಜಾಸ್ತಿ ಇದೆ, ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಸ್ವಲ್ಪ ಸಿಂಪ್ಲಿಫೈ ಆಗಬೇಕು. ಎಲ್ಲ ಟೋಟಲ್ ಎಲ್ಲ ಎಂಟೈರ್ ಸ್ಟೇಟಲ್ಲಿ ಸಿಂಪ್ಲಿಫೈ ಆದಾಗ ಏನಾಗುತ್ತೆ, ನನಗೂ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಈಗ ಸುಮಾರಷ್ಟು ಸುಧಾರಣೆಯನ್ನು ನಮ್ಮ ಇದರೊಳಗೆ ನಾವು ತಂದು ಒಂದು ಹಂತಕ್ಕೆ ತಂದು ಕೊಟ್ಟಿದ್ದೀವಿ. ಮತ್ತು ಅವರಿಗೆ ಸರಿಯಾಗಲಿ ಅಂಥೇಳಿ. ಆಮೇಲೆ ಟೀಚರ್ಸಿಗೂ ಏನಾಗ್ತದೆ, ಅವ್ರು ರಿಟೈರ್ಡ್ ಆದಮೇಲೆ ಪಾಪ ಮೇಸ್ಟ್ರು ಅಂತ ಹೇಳಿ ಆಗ್ಬಿಡ್ತಾರೆ. ಅವ್ರಿಗೇನೋ ಒಂದು ಹುದ್ದೆಯಲ್ಲಿ ಒಂದು ಪ್ರಮೋಷನ್ ಇದೆ ಅಂತ ಹೇಳಿದರೆ ಅವ್ರಿಗೊಂದು ಗೌರವ, ಅದು ಬಿಟ್ಟರೆ ಪಾಪ ಅವ್ರು ಇನ್ನೇನು ಕೇಳೋದಿಲ್ಲ ಮೇಸ್ಟ್ರಿಗೆ. ಅವ್ರ ಜೀವನದಲ್ಲಿ ಅಕ್ಷರ ಒಂಥರ ದಾಸೋಹ ಥರ ಮಾಡಿ ಅವರಿಗೆ ಬೇರೆ ಇಲಾಖೆಗೆ ಬೇರೆ ಟ್ರಾನ್ಸ್ಫರ್ ಆಗೋದಕ್ಕೆ ಅದಕ್ಕೆಲ್ಲ ಬರೋದಿಲ್ಲ. ಅವ್ರ ಜೀವನ ಇಡೀ ಶಿಕ್ಷಕರಾಗೇ ಉಳಿತಾರೆ. ರಿಟೈರ್ಮೆಂಟ್ ಆದರೂ ಕೂಡ ಶಿಕ್ಷಕರಾಗೇ ಇರ್ತಾರೆ. ಕೆಲವ್ರಿಗೆ ಸಹಾಯ ಮಾಡೋರು ಸಾಕಷ್ಟು ಜನರು ಇರ್ತಾರೆ. ಅವ್ರಿಗೆ ಸಹಾಯ ಬೇಕು ಅಂತೇಳಿ ಈ ರೀತಿಯಲ್ಲಿ ಮಾಡಿದ್ದೀವಿ. ಅದು ಒಳ್ಳೆ ಒಂದು ತೀರ್ಮಾನ. ಮತ್ತು ಎಲ್ಲ ಲೆವೆಲಲ್ಲೂ ಮುಗ್ಸೋಕ್ಕೆ ಹೇಳಿದ್ದೀನಿ ಆ ಇಲಾಖೆಯವ್ರಿಗೆ. ಸೊ ಮುಂದಿನ ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ನಮ್ಮದು ರಿಕ್ರೂಟ್ಮೆಂಟ್ ಒಂದು ಕಡೆಗೆ ನಡಿಬೇಕು, ಪ್ರಮೋಷನ್ ಒಂದು ಕಡೆಗೆ ನಡಿಬೇಕು, ಅವ್ರಿಗೆ ಏನೇನು ಹುದ್ದೆಗಳನ್ನು ಕೊಡಬೇಕು ಅದು ಆಗಬೇಕು. ಇನ್ನೇನಾದ್ರು ಗೊಂದಲ ಇದನ್ನು ಸಹ ಸರಿ ಆಗಬೇಕು. ನೆಕ್ಸ್ಟ್ ಟೈಮಿಂದ ಇವನ್ ಈಗ ಫೇಶಿಯಲ್ ಅಟೆಂಡೆನ್ಸು ಕೂಡ ಟೀಚರ್ಸಿಗೆ ಮಾಡಿದ್ದೀವಿ. ಈಗ ಅದು ಬರೀ ಟೀಚರ್ಸ್ ಅಂತ ಹೇಳಿದರೆ ಟೀಚರ್ಸಿಗೆ ಬರಲ್ಲ, ಎಲ್ಲ ಸರ್ಕಾರಿ ನೌಕರರಿಗೆ ಅಂಥೇಳಿ ಅದೊಂದು ಕಾನೂನೇ ಮಾಡಿಬಿಟ್ಟಿದ್ದಾರೆ, ನಮ್ಮ ಸರ್ಕಾರದಿಂದನೇ ಬಂದಿದೆ. ಅದ್ರ ಜೊತೆಗೆ ಟೀಚರ್ಸಿಗೂ ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಪಾಸ್ ಆಯಿತು. ತುಂಬ ನಂಬರ್ಸ್ ಜಾಸ್ತಿ ಇರೋದ್ರೆ ಕ್ಯಾಬಿನೆಟಲ್ಲೇ ತಗೊಂಡು ಅದನ್ನ ಕ್ಯಾಬಿನೆಟಲ್ಲೂ ಕೂಡ ಪಾಸ್ ಮಾಡಿಸಿ ಈಗ ನೆಕ್ಸ್ಟು ಜೂನ್ ಯಾವಾಗ ನಮಗೆ ಶಾಲೆ ಮತ್ತೆ ಶುರು ಆಗುತ್ತೆ ಅಷ್ಟರೊಳಗೇ ಈವನ್ ಮಕ್ಕಳಿಗೂ ಕೂಡ ಅಟೆಂಡೆನ್ಸ್ನ ತರ್ತಕ್ಕಂಥದ್ದು ಕಡ್ಡಾಯ ಮಾಡ್ತಾಯಿದ್ದೀವಿ. ಸೊ ದಟ್ ಫೇಶಿಯಲ್ ಅಟೆಂಡೆನ್ಸ್ ಆಗಿಬಿಟ್ರೆ ಕೆಲವು ಕಡೆಗೆ ಡಬಲ್ ಎಲ್ಲ ಆಗಿದೆ, ಅದೆಲ್ಲ ಕೆಲವು ಮಿಸ್ಟೇಕ್ಸ್ ಇದಾವೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಈಗ ಬೇಡ. ಒಳ್ಳೆ ರೀತಿಯಲ್ಲಿ ಮತ್ತು ಎಲ್ಲ ಕಡೆನೂ ಎಲ್ಲ ಥರದ ತಯಾರಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅದು ಒಂದು 3-4 ಸಾವಿರ ಜನರಿಗೇನೋ ಬರ್ಬೋದೇನೋ, ಅದು ಇದೆ. ಅವರಿಗೆ ರೇಷೋ ಮೇಲೆ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಆಗ್ತದೆ. ಸುಮಾರಷ್ಟು ಎಷ್ಟೊಂದು ಕಡೆಗೆ ಹೆಡ್ ಮಾಸ್ಟರ್, ಇದು ಪ್ರೈಮರಿಯವರು ಹೆಡ್ ಮಾಸ್ಟರ್ ಆಗೋದು, ಮತ್ತು ಹೈಸ್ಕೂಲಲ್ಲೂ ಹೆಡ್ ಮಾಸ್ಟರ್ ಆಗೋದಿದೆ. ಹೆಡ್ ಮಾಸ್ಟರ್ ಆದಮೇಲೆ PUCಯಲ್ಲೂ ಲೆಕ್ಚರಲ್ಲೂ ಮತ್ತು ಪ್ರಿನ್ಸಿಪಲ್ ಆಗೋದು, ಅದು ಕೂಡ ಪೆಂಡಿಂಗ್ ಇದೆ. ಅವನ್ನೆಲ್ಲದೂ ಕೂಡ ನೀವು ಮಾಡಿ ಅಂತೇಳಿ ಹೇಳಿದ್ವಿ. ಅದು ಒಂದು ಕಡೆಯಿಂದ ಮಾಡ್ಕೊಂಡು ಬಂದುಬಿಡ್ತಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಐ ಥಿಂಕ್ ಎಲ್ಲ ಏನು ಬ್ಯಾಕ್ಲಾಗ್ ಇತ್ತು ಕಂಪ್ಲೀಟ್ಲಿ ವಿ ವಾಂಟ್ ಟು ಫಿನಿಶ್ ಒನ್ಸ್ ಫಾರ್ ಆಲ್. ಈಗ ನಾವು ಏನು ಮಾಡಿದ್ವಿ ಅದನ್ನ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗಿರ್ಬೇಕಾದ್ರೆ ಅಲ್ಲೇ ಸ್ಪಾಟಲ್ಲೇ ಡಿಸೈಡ್ ಮಾಡಿದೆ. ಮುಂಚೆ ಎಲ್ಲ ಭಾಳ ಕಮ್ಮಿ ಕೊಡೋರು ದುಡ್ಡು, ಎಷ್ಟೋ ಗೊತ್ತಿಲ್ಲ. ನಾನು ಅದಕ್ಕೆ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಓದ್ತಾರೆ
ಅವ್ರಿಗೆಲ್ಲರಿಗೂ ಕೂಡ 50,000 ಮಾಡಿ ಒಂದೇ ಸತಿಗೆ 3-4 ಜಾಸ್ತಿ ಮಾಡಿದೆ. ಯಾಕೆಂದರೆ ಒಂದು ಕಾಂಪಿಟೇಷನ್ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಓದಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ತಿಳ್ಕೊಳ್ಬೇಕು, ಸರ್ಕಾರಿ ಶಾಲೆಗೆ ಬರೋರೆಲ್ಲ ಸ್ವಲ್ಪ ಕಷ್ಟದಲ್ಲಿರೋರು ಬರ್ತಾರೆ, ಕಲಿಕೆಯಲ್ಲೂ ಸ್ವಲ್ಪ ಕಷ್ಟ ಇರ್ತಾರೆ. ನಾವು ಯಾರನ್ನೂ ಬೇಡ ಅನ್ನಂಗಿಲ್ಲ. ಈಗ ಪ್ರೈವೇಟ್ ಶಾಲೆಯಲ್ಲಿ ಏನಾಗುತ್ತೆ, ಯೂಶ್ವಲಿ ಹಾಕ್ಬಿಡ್ತಾರೆ 95% 90% ಮೇಲೇ ಅವ್ರಿಗೆ ಅಡ್ಮಿಷನ್. ಇಲ್ಲ ಅನುದಾನಿತ ಶಾಲೆಯಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ನಮ್ಮದು ಸ್ಟ್ಯಾಂಡರ್ಡ್ ಇಲ್ಲ, ಯಾರೇ ಮಕ್ಕಳು ಬಂದ್ರೂ ಕೂಡ ನಾವು ತೋರಿಸೋ. ನಮಗೆ ಫೈಟ್ ಜಾಸ್ತಿ ಇರ್ತದೆ, ಕಷ್ಟ ಜಾಸ್ತಿ ಇರುತ್ತೆ. ನಾನು ಈ 2.5 ವರ್ಷ ನಾನು ಹೇಳ್ಕೊಳ್ಳಿಲ್ಲ ಇದನ್ನ, ಆದರೆ ಸುಮ್ಮನೆ ಇದ್ದೆ. ಬಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಕೆಲವು ಸತಿ ನೀವೇ ಪ್ರಶ್ನೆ ಕೇಳಿದಾಗ ನಮಗೂ ಬೇಜಾರಾಗುತ್ತೆ, ಬಟ್ ಇಷ್ಟು ವರ್ಷ ನಾನು ಹೇಳ್ತಾ ಇರಲಿಲ್ಲ. ಆದರೆ ತಾವು ಕೂಡ ಗಮನ ತಗೊಳ್ಬೇಕಾಗತ್ತೆ, ಯಾಕೆಂದರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅವ್ರಿಗೆ ಯಾಕೆ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂದರೆ ಅವರೇನು ದಡ್ರು ಅಂತೇಳಿ ತೊಗೊಳಕ್ಕೆ ಹೋಗಬೇಡಿ, ಅವರೆಲ್ಲ ಬುದ್ಧಿವಂತರೇ. ಮನೇಲಿ ಕಷ್ಟ ಇರ್ತದೆ, ತಂದೆ ತಾಯಿಯವ್ರು ನೋಡಬೇಕು, ಹೊಲ, ಅವರಿಗೆ ತಳಮಟ್ಟದ ಈ ಪ್ರೈಮರಿ ಸ್ಕೂಲಲ್ಲಿ ಕಲಿಕೆ ಅವರಿಗೆ ಭಾಳ ಕಮ್ಮಿ ಹೇಳ್ಕೊಟ್ಟಿರ್ತಾರೆ. ಈಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಹೋಗಿ ಈಗ ಅಲ್ಲಿಗೆ ನಾನು ಒತ್ತು ಜಾಸ್ತಿ ಕೊಡ್ತಾಯಿದ್ದೀನಿ. ಹಣನೂ ಕೂಡ ಅಕ್ಷರಾವಿಷ್ಕಾರದಲ್ಲಿ ಜಾಸ್ತಿ ಹಾಕ್ತಾಯಿದ್ದೀವಿ. ಟೀಚರ್ಸ್ ರಿಕ್ರೂಟ್ಮೆಂಟು ಕೂಡ 5,000 ಚಿಲ್ಡ್ರೆ ಅಲ್ಲಿ ಬರೀ 7 ಡಿಸ್ಟ್ರಿಕ್ಟಿಗೆ, ಇಡೀ ರೆಸ್ಟ್ ಆಫ್ ದ ಸ್ಟೇಟಿಗೆ ಬರೀ 5,000. ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೋದು ಎಷ್ಟು ಅಂತ. ಬಟ್ ಇದು ಒಂದೇ ಸತಿಗೆ ಇವತ್ತೇ ನಿಮಗೆ ಬದಲಾವಣೆ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 3-4 ವರ್ಷಕ್ಕೆ ಬದಲಾವಣೆ ತುಂಬ ಬರ್ತದೆ. ಮತ್ತು ಈ ಸತಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಏನು ಪಾಸಿಂಗ್ ಮಾರ್ಕ್ಸ್ ಇರಲಿ ಮತ್ತು ಹೆಚ್ಚು ಪಾಸ್ ಆಗ್ತಕ್ಕಂಥದ್ದು ಅದು ಕೂಡ ಇರ್ತದೆ. ಯಾಕೆಂದರೆ ನೋಡಿ, ಪಕ್ಷ ಕಾಪಿ ಹೊಡೆಯೋದು ಇದನ್ನು ಕೂಡ ಸ್ವಲ್ಪ ನಿಲ್ಲಿಸ್ಬಿಟ್ವಿ ನಾವು. ಅದು ಸ್ವಲ್ಪ ರಿಸಲ್ಟಿಗೆ ಎಫೆಕ್ಟ್ ಆಯಿತು, ಅದು ಅನಿವಾರ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಇಲ್ಲ ಇದು ಭಾಳ ಒಳ್ಳೆ ಡಿಸಿಷನ್ನು. ನೀವು ಕೂಡ ಮಾಧ್ಯಮದಲ್ಲಿ ಹೇಳಿದ್ರಿ ಇದು ಒಳ್ಳೆ ಡಿಸಿಷನ್. ಬಟ್ ಅವಾಗ ಏನಾಗುತ್ತೆ, ನಿಮಗೆ ರಿಸಲ್ಟ್ ಬಿತ್ತು. ಯಾಕೆ ಅಂದರೆ ಕಲಿಕೆಯಲ್ಲಿ ಹಿಂದೆ ಇರೋದ್ರಿಂದ. ಸೊ ಈಗ ಕಲಿಕೆನೂ ಹೋದ ವರ್ಷವೂ ಕಲಿಕೆಗೆ ಒತ್ತು ಕೊಟ್ಟಿದ್ವಿ, ಈ ವರ್ಷವೂ ಕೂಡ ಕಲಿಕೆಗೆ ಜಾಸ್ತಿ ಒತ್ತು ಕೊಟ್ಟಿದ್ವಿ. ಮುಂದಿನ ವರ್ಷ ಅಂತೂ ಹೆವಿಯಾಗಿ ನಾವು ಕಲಿಕೆಗೆ, ಬಿಕಾಸ್ ಟೀಚರ್ಸ್ ಇರ್ತಾರೆ. ಆಮೇಲೆ ಹೋದ ವರ್ಷವೇ ನಾವು ಗೆಸ್ಟ್ ಟೀಚರ್ಸ್ ಎಲ್ಲ ಫಸ್ಟಿಂದನೇ ತೊಗೊಂಡಿರೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಷನಿಗೆ ಚೆನ್ನಾಗಿದೆ, ಏನು ತೊಂದರೆ ಆಗೋದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಮತ್ತು ಒಳ್ಳೆ ರೀತಿಯಲ್ಲಿ ಕಲಿಕೆಗೂ ಕೂಡ ಒತ್ತನ್ನು ಕೊಡ್ತೀನಿ. SSLC ಎಕ್ಸಾಮ್